ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಈಗ ವೇಗವನ್ನ ಪಡೆದುಕೊಂಡಿದೆ. ಪೊಲೀಸರನ್ನ ಯಾಮಾರಿಸೋಕೆ ಈ ಬಾಂಬರ್ ಮಾಡಿದಂತ ಆ ಮಾಸ್ಟರ್ ಪ್ಲಾನ್ ಆದ್ರೂ ಏನು ನೋಡಿ. ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆಗೆ ಈಗ ವೇಗ ಪಡೆದುಕೊಂಡಿದೆ, ಚುರುಕಾಗಿ ನಡೀತಾ ಇದೆ. ಆದ್ರೆ ಪೊಲೀಸರನ್ನೇ ಯಾಮಾರಿಸೋಕೆ ಈ ಆರೋಪಿ ಮಾಸ್ಟರ್ ಪ್ಲಾನ್ ಮಾಡಿದ. ಏನ್ ಮಾಡಿದ ಅಂತ ಹೇಳಿದ್ರೆ, ಶರ್ಟ್ ಮೇಲೆ ಶರ್ಟ್, ಪ್ಯಾಂಟ್ ಮೇಲೆ ಪ್ಯಾಂಟ್ ಧರಿಸಿ ಈ ಕೃತ್ಯವನ್ನ ಎಸಗಿದ್ದಾನೆ. ಎಸ್ಕೇಪ್ ವೇಳೆ ತಕ್ಷಣ ಬಟ್ಟೆ ಬದಲಿಸೋಕೆ ಆರೋಪಿ ಈ ಪ್ಲಾನ್ ಮಾಡಿದ್ದಾನೆ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ ತನಿಖೆ ಈಗ ಶರವೇಗದಲ್ಲಿ ಸಾಗ್ತಾ ಇದೆ. ಆದರೆ ಪೊಲೀಸರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಈ ಬಾಂಬರ್ ಯಾವ ರೀತಿ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದನ್ನ ನೋಡಿದ್ರೆ ನಾವು ಇದಕ್ಕೂ ಯಾವ ಈ ಟೆರರಿಸ್ಟ್ ಇರ್ತಾರಲ್ವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗಿಂತ ಒಂದು ಕೈ ಮೇಲು ಅನ್ನೋ ತರ ಈತ ಪ್ಲಾನ್ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಶರ್ಟ್ ಮೇಲೆ ಶರ್ಟು, ಪ್ಯಾಂಟ್ ಮೇಲೆ ಪ್ಯಾಂಟ್ ಹಾಕೊಂಡಿದ್ದ. ಪಕ್ಕಾ ಪ್ರೀ ಪ್ಲಾನ್ಡ್ ಇದೆಲ್ಲವೂ ಕೂಡ. ವೆಲ್ ಟ್ರೈನರ್, ತರಬೇತಿ ಪಡ್ಕೊಂಡು ಬಂದಿದ್ದ ಅಂತ ಅನಿಸ್ತಾ ಇದೆ. ಇವೆಲ್ಲ ಅವನು ಪ್ಲಾನ್ಗಳನ್ನು ನೋಡ್ತಾ ಇದ್ರು ನೋಡಿ. ಒಂದೊಂದೇ ಸ್ಫೋಟಕವಾದಂತಹ ಸತ್ಯಗಳು ಪೊಲೀಸ್ ಉನ್ನತ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಅಷ್ಟು ಸುಲಭವಾಗಿ ಮಾಡಿಲ್ಲ ಇವನು. ಈ ಕೆಲಸನ ಏಕಾಏಕಿ ಬಂದು ಮಾಡಿದ್ದಲ್ಲ. ನೋಡಿ ಅವನ ವೇಷಭೂಷಣಗಳು ಹೇಗಿತ್ತು ಅಂತ ನೋಡಿ. ಆ ಸ್ವಲ್ಪ ಶರ್ಟ್ ದಪ್ಪ ಕಾಣಿಸ್ತಾ ಇದೆ ನೋಡಿ. ಶರ್ಟ್ ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ ನೋಡಿ. ಯಾಕಂದ್ರೆ ಒಳಗಡೆ ಒಂದು ಶರ್ಟ್, ಟೀ ಶರ್ಟ್. ಅಂದ್ರೆ ಏನಿದು ಪ್ಲಾನು, ಎಲ್ಲೆಲ್ಲಿ ನಾನು ಪ್ಲೇಸ್ಗಳನ್ನು ಚೇಂಜ್ ಮಾಡ್ತೀನೋ ಅಲ್ಲಲ್ಲಿ ಬಟ್ಟೆ ಬದಲಾಯಿಸ್ಕೊಂಡು ಹೋಗುವಂಥ ಪ್ಲಾನ್ ಇದು. ನಾನೀಗ ಬೆಂಗಳೂರು ಬಿಟ್ಟೆ, ಚಿತ್ರದುರ್ಗದಿಂದ ಮತ್ತೊಂದು ಶರ್ಟ್ ನಂದು, ಅಥವಾ ಬೆಂಗಳೂರು ದಾಟುವಾಗ ಒಂದು ಶರ್ಟು ಚೇಂಜ್ ಮಾಡ್ತೀನಿ, ಬಿಸಾಕ್ತೀನಿ ನಾನೆಲ್ಲೋ. ಅಲ್ಲಿ ಲಾಕ್ ಮಾಡಿಬಿಡ್ತಾರೆ ನನ್ನ. ಎಲ್ಲ ಸಂದೇಶ ಹೋಗಿರುತ್ತೆ. ವಾಕಿ ಟಾಕಿ ಮೂಲಕ ಎಲ್ಲ ಕಡೆ ನಾಕಾಬಂದಿ ಹಾಕಿದ್ರೆ ಅಂದ್ಕೊಳ್ಳೋಣ. ಈ ಶರ್ಟ್ ನೋಡಿ ಬರ್ತಾ ಇದೆ ನೋಡಿ. ಈ ಶರ್ಟ್ ನೋನು ಬ್ಲೂ ಶರ್ಟ್ ನಾನು ಬಿಸಾಕಿ ಒಳಗೆ ಒಂದು ಹಾಕ್ಕೊಂಡಿರ್ತೀನಲ್ಲ, ಅದ್ರ ಮೂಲಕ ಎಸ್ಕೇಪ್ ಆಗೋದು. ಇದು ಆತ ಮಾಡಿರುವಂಥ ಮಾಸ್ಟರ್ ಪ್ಲಾನ್. ಈಗ ಒಂದೊಂದೇ ಸತ್ಯಗಳು ಹೊರ ಬೀಳುತ್ತಾ ಇದ್ದಾವೆ. ಬಟ್ ಆರೋಪಿ ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ ಪೊಲೀಸರಿಗೆ ಏನೆಲ್ಲ ಮಾಡಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರಿಗೆ ತಲೆನೋವಾಗಿದೆ. ಈ ಬಾಂಬ್ ಬ್ಲಾಸ್ಟರ್ ಆರೋಪಿಯ ಮಾಸ್ಟರ್ ಪ್ಲಾನ್ಗೆ ಖಾಕಿ ಕಕ್ಕ ಬಿಕ್ಕಿಯಾಗ್ಬಿಟ್ಟಿದೆ ನೋಡಿ. ಪೊಲೀಸರೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನ್ರಿ ಇವನು ಖತರ್ನಾಕು ಅಂತೇಳಿ. ಸಿಸಿಟಿವಿ ದೃಶ್ಯ ಕಲೆ ಹಾಕೋಕೆ ಪೊಲೀಸರು ಸರ್ಕಸ್ ಮಾಡ್ತಿದ್ದಾರೆ. ಸಾವಿರಾರು ಸಿಸಿಟಿವಿ ದೃಶ್ಯಾವಳಿಗಳು. ಹಲವು ಕಡೆ ಬಟ್ಟೆ ಬದಲಿಸಿ ಆಸಾಮಿ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. 3-4 ಬಸ್ ಚೇಂಜ್ ಮಾಡಿ ಆರೋಪಿ ಸಂಚರಿಸಿದ್ದಾನೆ ನೋಡಿ. ಕಿಲಾಡಿ ಅವನು. ಪೊಲೀಸರಿಗೆ ತಲೆನೋವಾಗಿದೆ. ಈಗ ಅಲ್ಲಿ ಕುಂದ್ಲಳ್ಳಿ ಬಿಟ್ಟ ITPL ಹೂಡಿ ಬಸ್ ಹತ್ಕೊಂಡ ಕಾಡುಗೋಡಿಗೆ ಹೋದ ಅವನು. ಕಾಡುಗೋಡಿಗೆ ಹೋದ. ಇಲ್ಲೇನು ಮಾಡ್ತಾನೆ ಇವನು? ಕುಂದಲಹಳ್ಳಿ ಬಾಂಬ್ ಬ್ಲಾಸ್ಟ್ ಆಯ್ತಲ್ವಾ, ಆ ಬ್ಲಾಸ್ಟ್ ಅಂದರೆ ಆ ಟೈಮರ್ ಫಿಕ್ಸ್ ಮಾಡಿ ಅಲ್ಲಿ ರವೆ ಇಡ್ಲಿ ತಿಂದು ಅರ್ಧಂಬರ್ಧ ತಿಂದು ಕೈ ತೊಳ್ಕೊಂಡು ಹೋದ. ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹೋಗಿ ಈ ಬಸ್ ಸ್ಟಾಪ್ ಇದೆ ಅಲ್ವಾ, ಬಸ್ ಸ್ಟಾಪು, ಅವ್ನು ಬಸ್ ಹತ್ತಾನಲ್ವಾ ಕುಂದಲಹಳ್ಳಿಯಿಂದ, ಅಲ್ಲಿಗೆ ಹೋಗಿ ಒಂದು ಬಟ್ಟೆ ಚೇಂಜ್ ಮಾಡ್ತಾನೆ, ಶರ್ಟು. ಯಾಕಂದ್ರೆ ಮತ್ತೆ ಅಲ್ಲಿಂದ ಹುಡುಕಾಟ ಶುರುವಾಗ್ಬಿಡುತ್ತೆ. ಅವ್ನು ಪಾಸ್ ಆಗೋದ್ರೊಳಗಡೆ ಒಂದು 10-15 ನಿಮಿಷದಲ್ಲಿ ಆಗಿದ್ದಿದ್ದು. ಅವನು ಆಚೆ ಬಂದ ಮೇಲೆ ಅಲ್ಲೆಲ್ಲ ಮೆಸೇಜ್ ಪಾಸ್ ಆಗಿರುತ್ತೆ ಅಂಥೇಳಿ ಅಲರ್ಟ್ ಆಗಿ ಅಲ್ಲಿ ಒಂದು ಶರ್ಟ್ ಚೇಂಜ್ ಮಾಡ್ತಾನೆ. ಅಂದರೆ ಮೇಲೆ ಹಾಕಿರೋದನ್ನು ಎಸಿತಾನೆ, ಅಲ್ಲೇ ಎಸಿತಾನೆ. ಅಲ್ಲಿ ಬಸ್ಸಿಗೆ ಹೋಗುವಾಗ, BMTCಲಿ ಹೋಗುವಾಗ ಅಲ್ಲೊಂದು ಶರ್ಟು, ಆಮೇಲೆ ಅಲ್ಲಿ ಹೋಗ್ತಾನೆ ಕಾಡುಗೋಡಿ, ಅಲ್ಲಿ ಮತ್ತೊಂದು ಶರ್ಟ್. ಹೀಗೆ ಈ ರೀತಿ ಪ್ಲ್ಯಾನನ್ನು ಮಾಡಿದ್ದ. ಪ್ಯಾಂಟು ಅಷ್ಟೇ, 2 ಪ್ಯಾಂಟು, ಒಂದು ಜೀನ್ಸು, ಒಂದು ಕಾಟನ್. ಈ ಥರ ಪ್ಲಾನ್ ಮಾಡಿದ್ದ ಈ ಖತರ್ನಾಕ್. ಪೊಲೀಸರಿಗೆ ಯಾವುದೇ ರೀತಿಯ ಅನುಮಾನ ಬರಬಾರ್ದು ಅನ್ನುವಂಥ ಕಾರಣಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಗಮನಿಸ್ತಾ ಇದ್ದೀವಿ
ಈ ಆರೋಪಿ ಯಾವ ರೀತಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಲಿಕ್ಕೆ ಡೈವರ್ಟ್ ಮಾಡಲಿಕ್ಕೆ ಏನೆಲ್ಲ ಖತರ್ನಾಕ್ ಪ್ಲಾನ್ ಮಾಡಿದ್ದ ಅಂಥೇಳಿ, ಈ ಪ್ಯಾಂಟ್ ಮೇಲೆ ಪ್ಯಾಂಟು, ಶರ್ಟ್ ಮೇಲೆ ಶರ್ಟು, ಇದೆಯಲ್ಲ ಎಲ್ಲಿ ನೋಡಿ ಕಲ್ತಿರ್ಬೋದು ಇವನು. ವೆಲ್ ಟ್ರೇಡ್ ಅಂತ ಅನಿಸ್ತಾ ಇದೆ, ಟ್ರೆಂಡ್ ಅಂತ ಅನಿಸ್ತಾ ಇದೆ ನಮಗೆ. ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ ಇಂತಹ ಬ್ಲಾಸ್ಟ್ ಪ್ರಕರಣದಲ್ಲಿ ಬರುವಂತಹ ಆರೋಪಿಗರು, ಶಂಕಿತರು ಏನಿರ್ತಾರೆ ಇವರೆಲ್ಲರೂ ಕೂಡ ವೆಲ್ ಟ್ರೈನ್ಡ್ ಇರ್ತಾರೆ. ಸಾಮಾನ್ಯವಾಗಿ ನಾವು ನಗರದಲ್ಲಿ ನೋಡುವಂಥ ಯಾರೋ ಕಳ್ಳತನ ಮಾಡುವಂಥದ್ದು, ರೌಡಿ ಶೀಟರ್ಗಳಿರ್ಬೋದು, ಬೇರೆ ಆರೋಪಿಗಳಿಗೆ ಇವ್ರನ್ನ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂತಹವರಿಗೆ ಸಂಪರ್ಕ ಇರುವಂಥ ಸಾಧ್ಯತೆ ಇರುತ್ತೆ. ಮತ್ತು ಈ ರೀತಿಯಾಗಿ ಬಾಂಬ್ ಬ್ಲಾಸ್ಟ್ ಕೇಸ್ಗಳನ್ನ ನಾವು ನೋಡಿರುವಂಥ ಬಹುತೇಕ ಶಂಕಿತ ಆರೋಪಿಗಳೇನಿರ್ತಾರೆ ಇವರೆಲ್ಲರೂ ಕೂಡ ವೆಲ್ ಟ್ರೈನ್ಡ್ ಮತ್ತು ವೆಲ್ ಎಜುಕೇಟೆಡ್ಸೇ ಇರ್ತಾರೆ. ಇವರು ತುಂಬ ಚೆನ್ನಾಗಿ ಓದ್ಕೊಂಡು ಕೂಡ ಇರ್ತಾರೆ. ಹೀಗಾಗಿ ಇವ್ರಿಗೆ ನಾಲೆಡ್ಜ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಡೀ ಪ್ರಕರಣಗಳನ್ನು ನೋಡಿದಾಗ ನಾವು ಈ ಪ್ರಕರಣದಲ್ಲಿ ಈ ಹಿಂದೆ ನಡೆದಿರುವಂತಹ ಬಾಂಬ್ ಅದನ್ನ ಎಲ್ಲವನ್ನೂ ಕೂಡ ಗಮನಿಸಿರುವಂಥ ಆರೋಪಿ ಪೊಲೀಸರು ಯಾವ ರೀತಿಯಾಗಿ ಆತನನ್ನ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈತ ಏನು ಬ್ಲಾಸ್ಟ್ ಮಾಡಿದ ಬಳಿಕ ಯಾವ ರೀತಿಯಾಗಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಇವರು ಟೆಕ್ನಿಕಲ್ ಆಗಿ ಈತ ಎಕ್ಸ್ಪರ್ಟ್ ಇರುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಪೊಲೀಸರಿಗೆ ಇನ್ನೂ ಕೂಡ ಆತನ ಬಗ್ಗೆ ಸರಿಯಾದ ರೀತಿಯಲ್ಲಿ ಚಾರೆ ಸಿಗ್ತಾ ಇಲ್ಲ, ಆತನನ್ನ ಪತ್ತೆ ಮಾಡ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ನಾವು ಒಂದನ್ನು ಗಮನಿಸಬೇಕಾಗತ್ತೆ. ಏನು ಬೆಂಗಳೂರಿನ ಹೊರವಲಯ ಅಂದರೆ ಆಲ್ಮೋಸ್ಟ್ ವೈಟ್ ಫೀಲ್ಡ್ ಏನಿದೆ ಅಲ್ಲಿ ಈತ ಬ್ಲಾಸ್ಟನ್ನು ಮಾಡಿರುವಂಥದ್ದು. ಆತ ಬಂದು ಬ್ಯಾಗನ್ನು ಇಟ್ಟು 1 ಗಂಟೆಯ ನಂತರ. ಸೊ ಹೀಗಾಗಿ ಅವನು 1 ಗಂಟೆಗಳ ಕಾಲ ಅವನಿಗೆ ಅವಕಾಶ ಇತ್ತು. 1 ಗಂಟೆಗಳಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳಿದೆ. ಏನು ನಮ್ಮ ರಾಜ್ಯದ ಬಾರ್ಡರ್ ಬರುವಂಥ ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಈ ರೀತಿಯಾಗಿ ಬೇರೆ ರಾಜ್ಯಗಳ ಮುಖಾಂತರ ಆತ ತಪ್ಪಿಸ್ಕೊಂಡು ಹೋಗಿರುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಅದರ ಜೊತೆಗೆ ಏನಾದರೂ 1 ಗಂಟೆಗಳ ಕಾಲಾವಕಾಶದಲ್ಲಿ ಆತ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟಿಂದ ಏನಾದರೂ ಎಸ್ಕೇಪ್ ಆಗಿದ್ದಾನ, ಈ ರೀತಿಯಾಗಿ ಹಲವು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅದರ ಜೊತೆಗೆ ಆತ ಬಂದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಎಲ್ಲೂ ಕೂಡ ತನ್ನ ಸುಳಿವು ಸಿಗಬಾರ್ದು. ಮತ್ತೆ ಘಟನಾ ಸ್ಥಳದಿಂದ ಆತ ಹೊರಹೋದ ನಂತರ ಮತ್ತೆ ಬರ್ತೀನಿ. ಮತ್ತೊಂದು ಅಪ್ಡೇಟ್ ಬ್ರೇಕಿಂಗ್ ಇದೆ, ಗಮನಿಸೋಣ. 200ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಆರೋಪಿಗಾಗಿ ಶೋಧ ನಡೀತಾ ಇದೆ. ಬಹಳ ಸವಾಲಾಗಿದೆ ಈ ಪ್ರಕರಣ ಭೇದಿಸೋದು. ರಾಜ್ಯದ ಗಡಿ ಬಿಟ್ಟು ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ ಹತ್ರ ಆಂಧ್ರ ಬಾರ್ಡರು, ತಮಿಳುನಾಡು ಬಾರ್ಡರು ಬಸ್ಗಳು ಓಡಾಡ್ತಾನೆ ಇರ್ತವೆ. ಆರೋಪಿಯ ಬೆನ್ನು ಬಿದ್ದ ಸಿಸಿಬಿ ಹಾಗೆ ಪೊಲೀಸ್ ಅಧಿಕಾರಿಗಳು ಸ್ಫೋಟಕ್ಕೆ ಬಳಸಿರುವಂತಹ ರಾಸಾಯನಿಕದ ಮೂಲ ಪತ್ತೆಗೆ ಸರ್ಕಸ್ ನಡೆಸ್ತಾ ಇದ್ದಾರೆ. FSL ವರದಿಗಾಗಿ ಚಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದಾರೆ ಪೊಲೀಸರು. ಏನಿದೆ FSL ಅಲ್ಲಿ? ಈ ರಾಸಾಯನಿಕಗಳ ಪತ್ತೆ ಆಯಿತು ಅಂತ ಹೇಳಿದ್ರೆ ಆರೋಪಿಯನ್ನ ಪತ್ತೆ ಹಚ್ಚೋದು ಬಹಳ ಸುಲಭ ಆಗ್ಬೋದು. ಟೆಕ್ನಿಕಲ್ ಎವಿಡೆನ್ಸ್ಗಳ ಪ್ರಕಾರ ಈತ ರಾಜ್ಯದ ಗಡಿ ಬಿಟ್ಟು ಹೋಗಿರಬಹುದು. ಮತ್ತೆ ಸಂಪರ್ಕದಲ್ಲಿದ್ದಾರೆ ಸಂತೋಷ್, ಈತ ಈಗ ಹೊರ ರಾಜ್ಯಕ್ಕೆ ಹೋಗಿದ್ದೇ ಆದ್ರೆ ಈ ಪ್ರಕರಣವನ್ನ ಭೇದಿಸುವುದು ಸುಲಭ ಆಗುತ್ತಾ, ಅಥವಾ ಈ ರಾಸಾಯನಿಕ ಯಾವೆಲ್ಲ ವಸ್ತುಗಳು ಪತ್ತೆ ಆಗಿದ್ದಾವೆ FSL ವರದಿ ಬಂದ ಮೇಲೆ ಅದು ಯಾವ ರೀತಿ ಸಹಕಾರಿ ಆಗ್ಬೋದು ಅಂತ? ಪ್ರಭು, ಆರೋಪಿತ ಎಲ್ಲೇ ತಲೆಮರೆಸ್ಕೊಂಡ್ರು ಅದನ್ನು ಪತ್ತೆ ಮಾಡಲಿಕ್ಕೆ ಪೊಲೀಸರಿಗೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಬಿಟ್ಟರೆ ಅದನ್ನು ಪತ್ತೆ ಮಾಡೋದ್ರಲ್ಲಿ ಪೊಲೀಸರೇನು ಹಿಂದುಳಿದಿಲ್ಲ. ಅದನ್ನು ಕಡಾಖಂಡಿತವಾಗಿ ಪತ್ತೆಯನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅಂತಹ ತನಿಖಾ ಸಂಸ್ಥೆಗಳು ದೇಶದಲ್ಲಿ ಇರುವಂಥದ್ದು. ಒಂದು ವೇಳೆ ನಮ್ಮ ಸ್ಥಳೀಯ ಪೊಲೀಸರು ಮಾಡಲಿಲ್ಲ ಅಂದರೆ ಇಡೀ ಪ್ರಕರಣವನ್ನು NIA ಕೊಟ್ಟರೆ NIA ದೇಶದಾದ್ಯಂತ ತನ್ನದೇ ನೆಟ್ವರ್ಕ್ಗಳನ್ನು ಹೊಂದಿರುತ್ತದೆ. ಮತ್ತು ಅದಷ್ಟೇ ಅಲ್ಲದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಅವ್ರದ್ದೇ ಆದ ನೆಟ್ವರ್ಕ್ಗಳು ಕೂಡ NIA ಆಗಿರುತ್ತೆ. ಹೀಗಾಗಿ NIA ತನಿಖೆ ಸಂಸ್ಥೆಗೆ ಏನಾದರೂ ಇಡೀ ಪ್ರಕರಣವನ್ನು ಇವರು ಹಸ್ತಾಂತರವನ್ನು ಮಾಡಿದ್ದೆ ಆದಲ್ಲಿ ಆರೋಪಿ ಯಾವುದೇ ರಾಜ್ಯದಿರಲಿ ಯಾವುದೇ ದೇಶದಲ್ಲಿದ್ದರೂ ಕೂಡ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ಅವರು ಕಲೆ ಹಾಕ್ತಾರೆ. ಮತ್ತೆ ಈತ ಯಾವುದಾದ್ರು ನಿಷೇಧಿತ ಸಂಘಟನೆಗೆ ಒಳಪಟ್ಟವನ ಇಲ್ಲ ಯಾರು ಈತ ಏನು ಅನ್ನೋದ್ರ ಬಗ್ಗೆ ಮೊದಲು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ಆತ ಸ್ಫೋಟಕ್ಕೆ ಬಳಸಿರುವಂಥ ಸ್ಫೋಟಕಗಳೇನಿದೆ ಈ ಸ್ಫೋಟಕಗಳೆಲ್ಲ ಎಲ್ಲಿಂದ ಬಂದಿದೆ ಏನು, ಮತ್ತೆ ಒಂದೊಂದು ನಿಷೇಧಿತ ಸಂಘಟನೆಗಳು ಒಬ್ಬೊಬ್ಬರು ಎಕ್ಸ್ಪರ್ಟ್ ಒಂದೊಂದು ರೀತಿಯ ಬಾಂಬ್ಗಳನ್ನು ತಯಾರು ಮಾಡುವಂಥದ್ದು. ಹೀಗಾಗಿ ಆ ಎಲ್ಲ ಮಾಹಿತಿ ಕೂಡ NIA ಅಧಿಕಾರಿಗಳ ಬಳಿ ಇರುತ್ತೆ. ಹೀಗಾಗಿ ಆತ ಬ್ಲಾಸ್ಟ್ ಏನು ಮಾಡಿರ್ತಾನೆ ಅದಕ್ಕೆ ಬಳಸಿರುವಂಥ ಕಚ್ಚಾ ಸಾಮಗ್ರಿಗಳು ಎಲ್ಲಿಂದ ತಂದಿರ್ತಾರೆ, ಎಕ್ಸ್ಪ್ಲೋಸಿವ್ ಅಂತ ನಾವೇನು ಹೇಳ್ತೀವಿ ಅದನ್ನು ಎಲ್ಲಿ ಪರ್ಚೇಸ್ ಮಾಡಲಾಗಿರುತ್ತೆ. ಸುಲಭವಾಗಿ ಈ ರೀತಿಯ ಎಕ್ಸ್ಪ್ಲೋಸಿವ್ಸ್ಗಳು ಎಲ್ರಿಗೂ ಕೂಡ ಸಿಗೋದಿಲ್ಲ. ಆದರೆ ಈತ ಎಲ್ಲಿ ಪರ್ಚೇಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಇನ್ನು ಗಾಯಾಳುಗಳ ಮೇಲೆ ಸಿಕ್ಕಂಥ ಸ್ಯಾಂಪಲ್ಸ್ಗಳೇನಿದೆ ಅದನ್ನು ತೆಗೆದುಕೊಂಡು ಆತ ಸ್ಫೋಟಕಕ್ಕೆ ಬಳಸಿರುವಂತಹ ಎಕ್ಸ್ಪ್ಲೋಸಿವ್ಸ್ ಯಾವುದು ಅನ್ನೋದು ಕೂಡ ಇಂದು FSL ಅಧಿಕಾರಿಗಳ ರಿಪೋರ್ಟ್ ಮುಖಾಂತರ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ಒಂದು ತಾಂತ್ರಿಕವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಫಿಸಿಕಲಿ ಆಗಿ ಪೊಲೀಸರು ಆತ ಎಸ್ಕೇಪ್ ಆಗಿರುವ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಸದ್ಯ ಆತ ಏನು ರಾಮೇಶ್ವರಂ ಕಫೆಯ ಬಳಿ ಬ್ಲಾಸ್ಟನ್ನು ಮಾಡಿ ಅಲ್ಲಿಂದ ನಮ್ಮ ರಾಜ್ಯದಿಂದ ಹೊರ ಹೋಗ್ಲಿಕ್ಕೆ
ಆಲ್ಮೋಸ್ಟ್ ಏನು ಒಂದು 45 ಮಿನಿಟ್ಸ್ ಕಾಲಾವಕಾಶ ಇದ್ರೆ ಸಾಕು ಅವನು ನಮ್ಮ ರಾಜ್ಯದ ಗಡಿಯನ್ನು ದಾಟ್ಬೋದು. ಯಾಕಂತ ಹೇಳಿದ್ರೆ 45 ನಿಮಿಷದಲ್ಲಿ ಆತ ಹೊಸೂರು ಗಡಿಯನ್ನು ತಲುಪಬಹುದು, ಇನ್ನೊಂದು ಕಡೆ ಆಂಧ್ರ ಪ್ರದೇಶದ ಗಡಿಯನ್ನು ಕೂಡ ದಾಟಬಹುದು. ಹೀಗಾಗಿ ರಾಜ್ಯವನ್ನು ತುಂಬಾ ಸುಲಭವಾಗಿ ಆತ ದಾಟಲಿಕ್ಕೆ ಮತ್ತೆ ಎಸ್ಕೇಪ್ ಆಗ್ಲಿಕ್ಕೆ ಬೇಕಾಗಿರುವಂತ ಸ್ಥಳವನ್ನೇ ಆತ ನಿಗದಿ ಮಾಡಿಕೊಂಡು ಬ್ಲಾಸ್ಟ್ ಮಾಡಿರುವಂತ ಸಾಧ್ಯತೆ ಇರುವಂತದ್ದು. ಸಂತೋಷ್ ಮತ್ತೆ ಮಾಹಿತಿ ಪಡ್ಕೊಳ್ತೀನಿ. ಇನ್ನೊಂದು ಪ್ರಮುಖವಾದಂತಹ ಬ್ರೇಕಿಂಗ್ ಇದೆ, ಅದನ್ನು ನೋಡೋಣ. 3 ಕಿಲೋಮೀಟರ್ ರಸ್ತೆ ಉದ್ದಕ್ಕೂ ಇರುವ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ನೋಡಿ, 3 ಕಿಲೋಮೀಟರ್ ವ್ಯಾಪ್ತಿ ಅಂದ್ರೆ ಸಾವಿರಾರು ಸಿಸಿ ಕ್ಯಾಮೆರಾ ಇರುತ್ತೆ. ರಾಮೇಶ್ವರಂ ಕೆಫೆಯಿಂದ ರಸ್ತೆಯುದ್ದಕ್ಕೂ ಬಳಸಿರುವಂತಹ ಸಿಸಿ ಕ್ಯಾಮೆರಾ. ಕುಂದಲಹಳ್ಳಿ, ಹೂಡಿ, ITPL ಮುಖ್ಯ ರಸ್ತೆಯಲ್ಲಿ ಶೋಧ ನಡೀತಾ ಇದೆ. 1.5 ದಿನ 20 ತಂಡಗಳಿಂದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ. ನೋಡಿ, 20 ತಂಡ ಬರೀ CCTV ಫುಟೇಜ್ ನೋಡೋದು. ಆರೋಪಿಯ ಹೆಜ್ಜೆ ಗುರುತು ಪತ್ತೆ ಹಚ್ಚೋಕೆ ಕಾಕಿ ಈಗ CCTV ಮೊರೆ ಹೋಗಿದೆ. ಯಾವ ಕಡೆ ಹೋದ ಅನ್ನೋದನ್ನ ಪತ್ತೆ ಹಚ್ಚೋಕೆ ಪರಿಶೀಲನೆ ನಡೀತಾ ಇದೆ. 20 ತಂಡಗಳಿಂದ ಸುಮಾರು 850ಕ್ಕೂ ಹೆಚ್ಚು ಕ್ಯಾಮೆರಾಗಳು ಇನ್ನೂ ಇದಾವೆ. ಸಾವಿರಾರು ಕ್ಯಾಮೆರಾಗಳಿದ್ದಾವೆ. ಇಲ್ಲಿವರೆಗೂ 850ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನು ತಲಾಶ್ ಮಾಡಿದ್ದಾರೆ. ಇಲ್ಲಿವರೆಗೂ ಆರೋಪಿಯ ಆ ಮುಖ ಚೆಹರೆ ಚಲನವಲನಗಳು ಪತ್ತೆ ಆಗಿಲ್ಲ. ಪತ್ತೆ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಮತ್ತೆ ಸಂಪರ್ಕದಲ್ಲಿ ಸಂತೋಷ್ ಇದ್ದಾರೆ. ಸಂತೋಷ್, ಈ CC ಕ್ಯಾಮೆರಾ ಈ ಒಂದು ಪ್ರಕರಣದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ? ಸಿಗೋದಾಗಿದ್ರೆ ಇಷ್ಟೊತ್ತಲೇ ಮುಖ ಚೆಹರೆ, ಆತನ ಚಲನವಲನಗಳು ಇದೆಲ್ಲವೂ ಕೂಡ ಗೊತ್ತಾಗ್ಬೋದಾಗಿತ್ತಾ, ಅಥವಾ ಖಂಡಿತವಾಗ್ಲೂ CCTV ಎಲ್ಲಾದರೂ ಸರಿ ಆಗಿರಬಹುದಾ? ಹೇಗೆ? ಖಂಡಿತವಾಗಿ ಪ್ರಭು, ಏನಂತ ಹೇಳಿದ್ರೆ CC ಕ್ಯಾಮೆರಾಗಳೇನಿದೆ ಇದು ಅತ್ಯಂತ ಪ್ರಮುಖವಾಗಿ ಪಾತ್ರವನ್ನು ವಹಿಸುತ್ತೆ. ಯಾಕಂತ ಹೇಳಿದ್ರೆ ಪೊಲೀಸರಿಗೆ ಆರೋಪಿಯ ಬಗ್ಗೆ ಒಂದಿಷ್ಟು ಸುಳುವು ಕೊಡುವಂಥದ್ದೇ CC ಕ್ಯಾಮೆರಾಗಳು. CC ಕ್ಯಾಮೆರಾಗಳು ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸರಿಗೆ ಎಲ್ಲೂ ಕೂಡ ಆ ಮಾಹಿತಿ ಲಭ್ಯ ಆಗೋದಿಲ್ಲ. ಹೀಗಾಗಿ CC ಕ್ಯಾಮೆರಾಗಳ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸುಮಾರು 850ಕ್ಕೂ ಅಧಿಕ CC ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತೆ ಏನು ಎಕ್ಸ್ಪರ್ಟ್ಸ್ಗಳು ಏನಿರ್ತಾರೆ CC ಕ್ಯಾಮೆರಾ ಪರಿಶೀಲನೆ ಮಾಡುವಂಥದ್ದು, ಮತ್ತೆ ನಗರದ ಬೇರೆ ಬೇರೆ ಡಿವಿಷನ್ಗಳಲ್ಲಿ ಇರುವಂತಹ ಎಕ್ಸ್ಪರ್ಟ್ಗಳನ್ನು ಕರೆಸ್ಕೊಂಡಿರುವಂಥದ್ದು. ಪೊಲೀಸ್ ಇಲಾಖೆಯಲ್ಲೇ ಇರುವಂತಹ ಸಾಕಷ್ಟು ಜನ ಏನು CCTV ಅನಾಲಿಸಿಸ್ ಮಾಡುವಂತರು ಇರ್ತಾರೆ, ಅವರೆಲ್ಲರನ್ನು ಕರೆಸ್ಕೊಂಡು ಈಗಾಗಲೇ ಸುಮಾರು 850ಕ್ಕೂ ಅಧಿಕ ಪ್ರಮುಖವಾದಂತಹ ಒಂದು CC ಕ್ಯಾಮೆರಾ ಫುಟೇಜ್ ಅನ್ನ ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಒಂದಿಷ್ಟು ಕಡೆ ಆತ ಓಡಾಟ ಮಾಡಿರುವಂತಹ ಎಲ್ಲಾ ಮಾಹಿತಿಗಳು ಲಭ್ಯವಾಗಿದೆ. ಆ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಒಂದು ರೇಖಾಚಿತ್ರವನ್ನು ಕೂಡ ಮಾಡಲಿಕ್ಕೆ ಸಿದ್ಧಪಡಿಸ್ತಾ ಇರುವಂತದ್ದು. ಅದನ್ನ ರೇಖಾಚಿತ್ರ ಮಾಡಿ ಅದನ್ನು ಬಿಡುಗಡೆಯನ್ನು ಮಾಡಿದ್ರೆ ಆತನ ಚೆಹರೆ ಬಗ್ಗೆ ಯಾರಿಗಾದ್ರೂ ಸುಳಿವಿದ್ರೆ, ಏನಂದ್ರೆ ಅವನು ಬೆಂಗಳೂರಿನ ಯಾವ್ದಾರ ಭಾಗದಲ್ಲಿ ವಾಸವಾಗಿದ್ರೆ, ಇಲ್ಲ ಮೂಲತಃ ಅವನೇನಾದರೂ ನಮ್ಮ ಬೆಂಗಳೂರನ್ನ ಬಿಟ್ಟು ಹೊರ ಜಿಲ್ಲೆಗಳಿಂದ ಬಂದಿದ್ರೆ, ಹೊರ ರಾಜ್ಯಗಳಿಂದ ಬಂದಿದ್ರೆ, ಆ ಬಗ್ಗೆ ಯಾವ್ದಾದ್ರು ಮಾಹಿತಿ ಇದ್ರೆ ಪೊಲೀಸರಿಗೆ ಸಂಪರ್ಕವನ್ನು ಮಾಡಿ ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅವನ ರೇಖಾಚಿತ್ರವನ್ನು ಮಾಡಿ ಬಿಡುಗಡೆಗೊಳಿಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ CC ಕ್ಯಾಮ್ರಾಗಳು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುವಂಥದ್ದು. ಆತ ಎಲ್ಲಿಂದ ಬಂದ, ಹೇಗೆ ಎಸ್ಕೇಪ್ ಆದ, ಈ ಎಲ್ಲ ಮಾಹಿತಿಯನ್ನು CC ಕ್ಯಾಮ್ರಾಗಳ ಒಂದು ಫುಟೇಜ್ ಮುಖಾಂತರ ಈಗಾಗಲೇ ಅನಾಲಿಸಿಸ್ ಮಾಡಿದ್ದಾರೆ. ಸೊ ಈತ ರಾಜ್ಯದಿಂದ ಯಾವ ದಿಕ್ಕಿನಲ್ಲಿ ಈತ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಬಳಿ ಮಾಹಿತಿ ಇರುವಂಥದ್ದು. ಆತನ ಬಂಧನದ ಬಳಿಕ ಈ ಒಂದಿಷ್ಟು ಮಾಹಿತಿಯನ್ನು ಅವರು ಕೂಡ ರಿವೀಲ್ ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಕೇವಲ ಅವರು ಬಾಂಬ್ ಅನ್ನು ಇಟ್ಟೋದಂತ ವ್ಯಕ್ತಿಯನ್ನು ಅಷ್ಟೇ ಇಲ್ಲಿ ಬಂಧನವನ್ನು ಮಾಡಬೇಕಾಗಿಲ್ಲ, ಇಡೀ ಆತನ ನೆಟ್ವರ್ಕ್ ಏನಿದೆ ಅದನ್ನು ಕೂಡ ಅವರು ಬಂದು ಭೇದಿಸಬೇಕಾಗತ್ತೆ. ಹೀಗಾಗಿ ಆತನ ಇಡೀ ನೆಟ್ವರ್ಕ್ ಯಾವ್ದಾದ್ರು ಸಂಘಟನೆಗೆ ಸೇರಿರುವಂತದ್ದು, ಇಲ್ಲ ಆತನ ಗ್ಯಾಂಗ್ ಏನಾದ್ರು ಬೇರೆ ಇದೆ, ಈ ಎಲ್ಲ ಆಯಾಮದಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಮತ್ತೆ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ.